ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಯೂಟ್ಯೂಬರ್ ಜ್ಯೋತಿಯ ಕರಾಳ ಮುಖ ಮತ್ತಷ್ಟು ಬಯಲಾಗಿದೆ. ಪಹಲ್ಗಾಮ್ ದಾಳಿಗೂ ಮುಂಚಿತವಾಗಿ ಆಪರೇಷನ್ ಸಿಂಧೂರ್ ವೇಳೆನೂ ಐಎಸ್ಐ ಜೊತೆ ಸಂಪರ್ಕದಲ್ಲಿ ಇದ್ದಿದ್ದು ಬಯಲಾಗಿದೆ. ಜ್ಯೋತಿ ಡೈರಿಯಲ್ಲಿರೋ ಕೋಡ್ಗಳು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ವೆಲ್ಕಮ್ ಟು ಪಾಕಿಸ್ತಾನ್. पाकिस्तान में कैसा अनुभव होगा? स्पीचलेस. ಪಾಕ್ ಪ್ರೇಮಿ ಜ್ಯೋತಿ 4 ದಿನ ಪೊಲೀಸ್ ಕಸ್ಟಡಿಗೆ. ಮೆಲ್ಹೋತ್ರಾ ದೇಶದ್ರೋಹಿ ಕೃತ್ಯಕ್ಕೆ ಸ್ಫೋಟಕ ಸಾಕ್ಷ್ಯ. ದೇಶದ್ರೋಹಿ ಯೂಟ್ಯೂಬರ್ ಜ್ಯೋತಿ ಮೆಲ್ಹೋತ್ರಾಳನ್ನ ಮತ್ತೆ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 5 ದಿನಗಳ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಹರಿಯಾಣದ ಹಿಸಾರ್ ಜಿಲ್ಲಾ ಕೋರ್ಟ್ಗೆ ಹಾಜರುಪಡಿಸಿದ್ರು. ಹೆಚ್ಚಿನ ವಿಚಾರಣೆ ಅಗತ್ಯ ಇರುವ ಕಾರಣ ಮತ್ತೆ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ರು. ಪೊಲೀಸರ ಮನವಿ ಪುರಸ್ಕರಿಸಿದ ಕೋರ್ಟ್ ಮತ್ತೆ 4 ದಿನ ಜ್ಯೋತಿಯನ್ನ ಕಸ್ಟಡಿಗೆ ಕೊಟ್ಟು ಆದೇಶ ನೀಡಿದೆ. ಈತ ಎನ್ಐಎ ಹಾಗೂ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಜ್ಯೋತಿಗೆ ಫುಲ್ ಗ್ರಿಲ್ ಮಾಡ್ತಿದ್ದು ಸ್ಫೋಟಕ ಸತ್ಯಗಳೇ ಹೊರಬರ್ತಿವೆ. ಕುತಂತ್ರಿ ಪಾಕ್ ಪರ ಬೇಹುಗಾರಿಕೆ ಮಾಡ್ತಾ ಆಗಿದ್ದ ಜ್ಯೋತಿಯ ಒಂದೊಂದೇ ಕರಾಳ ಮುಖ ಬಯಲಾಗ್ತಿದೆ. ಜ್ಯೋತಿಗೆ ಉಗ್ರರ ನಂಟಿರಲಿಲ್ಲ, ಆದರೆ ಐಎಸ್ಐ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕ ಇತ್ತು. ಪಾಕ್ ಲೈಸೆನ್ಸ್ ಹೊಂದಿರೋ ಸೌದಿ ಮೂಲದ ಕಂಪನಿಯೊಂದು ಜ್ಯೋತಿಗೆ ಸ್ಪಾನ್ಸರ್ ಮಾಡ್ತಾ ಆಗಿತ್ತು. ಪಾಕ್ ಪರ ವಿಡಿಯೋ ಮಾಡಲು ಯುಎಇ ಮೂಲದ ಕಂಪನಿಯಿಂದ ಹಣ ಬರ್ತಿತ್ತು ಅನ್ನೋದು ಗೊತ್ತಾಗಿದೆ. ಹೀಗಾಗಿ 4 ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಪಾಕ್ ಆತಿಥ್ಯಕ್ಕೆ ಶ್ಲಾಘನೆ, ಜ್ಯೋತಿ ಡೈರಿಯಲ್ಲೇ ರಹಸ್ಯ. ಎನ್ಐಎ ಅಧಿಕಾರಿಗಳು ಆರೋಪಿ ಜ್ಯೋತಿ ಬಳಿ ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್, ಡೈರಿ ಸೇರಿದಂತೆ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೊಬೈಲ್, ಲ್ಯಾಪ್ಟಾಪ್ನಲ್ಲಿ ಡಿಲೀಟ್ ಆಗಿರೋ ಡೇಟಾ ರಿಟ್ರೀವ್ ಮಾಡಲು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಈತ ಜ್ಯೋತಿ ಡೈರಿಯಲ್ಲಿರುವ ಬರಹ ಸ್ಫೋಟಕ ಸಂಗತಿಗಳನ್ನು ರಿವೀಲ್ ಮಾಡಿದೆ. ಪಾಕಿಸ್ತಾನದಲ್ಲಿ ತನಗೆ ಸಿಕ್ಕ ಆತಿಥ್ಯದ ಬಗ್ಗೆ ಡೈರಿಯಲ್ಲೇ ಶ್ಲಾಘಿಸಿದ್ದಾಳೆ. 10 ಪುಟಗಳಲ್ಲಿ ಪಾಕಿಸ್ತಾನದ ಬಗ್ಗೆ ಗುಣಗಾನ ಮಾಡಿದ್ದಾಳೆ. 8 ಪೇಜ್ ಇಂಗ್ಲಿಷ್ನಲ್ಲಿ ಬರೆದಿದ್ರೆ 2 ಪುಟಗಳಲ್ಲಿ ಇಂಗ್ಲಿಷ್, ಹಿಂದಿಯಲ್ಲೇ ಬರೆದುಕೊಂಡಿದ್ದಾಳೆ. ಕೆಲ ಮಾಹಿತಿಯನ್ನ ಕೋಡ್ ವರ್ಡ್ ರೀತಿ ಉಲ್ಲೇಖಿಸಿದ್ದು ತೀವ್ರ ಅನುಮಾನ ಮೂಡಿಸಿದೆ. ಪಾಕಿಸ್ತಾನದ ಪ್ರವಾಸ ಅದ್ಭುತ ಮತ್ತು ಕಲರ್ಫುಲ್ ಆಗಿತ್ತು. ಪಾಕಿಸ್ತಾನದ ಪ್ರವಾಸ ಮುಗಿಸಿ ನನ್ನ ದೇಶಕ್ಕೆ ಮರಳಿದ್ದೇನೆ. ಗಡಿಗಳ ಅಂತರ ಎಷ್ಟು ಕಾಲ ಉಳಿಯುತ್ತದೆ ಎಂದು ನನಗೆ ತಿಳಿದಿಲ್ಲ. ಆದರೆ ಹೃದಯಗಳ ಕುಂದುಕೊರತೆಗಳು ಮಾಯವಾಗಲಿ. ನಾವೆಲ್ಲರೂ ಒಂದೇ ಭೂಮಿ, ಒಂದೇ ಮಣ್ಣಿಗೆ ಸೇರಿದವರು. ಭಾರತೀಯ ಹಿಂದೂಗಳು ಅಲ್ಲಿ ತಮ್ಮ ಪೂರ್ವಜರ ಸ್ಥಳಗಳಿಗೆ ಭೇಟಿ ನೀಡಬಹುದೆಂದು ಆಶಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ದೇವಾಲಯಗಳು ಮತ್ತು ಗುರುದ್ವಾರಗಳು ಸೇರಿದಂತೆ ಧಾರ್ಮಿಕ ಸ್ಥಳಗಳಿಗೆ ಸುಲಭ ಪ್ರವೇಶ ಸಿಗಬೇಕು. 1947ರ ವಿಭಜನೆ ಸಮಯದಲ್ಲಿ ಬೇರ್ಪಟ್ಟ ಕುಟುಂಬದೊಂದಿಗೆ ಮತ್ತೆ ಸೇರಬೇಕು ಅಂತ ಬರೆದುಕೊಂಡಿದ್ದಾಳೆ. ಇದಿಷ್ಟೇ ಅಲ್ಲ, ಜ್ಯೋತಿ ಮಧ್ಯರಾತ್ರಿ 1 ಗಂಟೆಯವರೆಗೆ ವಿಡಿಯೋಗಳನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ಲು. ತನ್ನ ಪೋಷಕರ ಬಳಿ ದೆಹಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ನಿಗೂಢ ಸ್ಥಳಕ್ಕೆ ಹೋಗಿ ಬರ್ತಿದ್ಲು ಅನ್ನೋ ಮಾಹಿತಿ ತನಿಖಾ ತಂಡಕ್ಕೆ ಸಿಕ್ಕಿದೆಯಂತೆ. ಜ್ಯೋತಿ ಬಳಿ ಭಾರತದ ಏಜೆಂಟ್ಗಳ ಬಗ್ಗೆ ಮಾಹಿತಿ ಸಂಗ್ರಹ. ಜ್ಯೋತಿ ಬಳಿ ಐಎಸ್ಐ ಭಾರತದ ಏಜೆಂಟ್ಗಳ ಬಗ್ಗೆ ಮಾಹಿತಿ ಕಲೆ ಹಾಕಿತ್ತು ಅನ್ನೋ ಸತ್ಯ ಬಯಲಾಗಿದೆ. ಐಎಸ್ಐ ಹ್ಯಾಂಡ್ಲರ್ ಜೊತೆ ಗುಪ್ತ ಭಾಷೆಯಲ್ಲಿ ಜ್ಯೋತಿ ನಡೆಸಿರೋ ವಾಟ್ಸ್ಆಪ್ ಚಾಟ್ಗಳು ತನಿಖಾ ತಂಡದ ಕೈ ಸೇರಿದೆ. ಹಸನ್ ಅಲಿ ಎಂಬಾತನ ಜೊತೆ ಜ್ಯೋತಿ ಚಾಟ್ ಮಾಡಿದ್ದು ಭಾರತದ ರಹಸ್ಯ ಕಾರ್ಯಾಚರಣೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿರುವುದು ಸ್ಪಷ್ಟವಾಗಿದೆ. ಗಡಿಯಲ್ಲಿ ಯಾರಿಗಾದರೂ ವಿಶೇಷ ಸೌಲಭ್ಯ, ಗೌರವ ಸಿಕ್ಕಿದ್ದನ್ನ ನೀವು ಗಮನಿಸಿದ್ರಾ ಅಂತ ಜ್ಯೋತಿಯನ್ನ ಪ್ರಶ್ನಿಸಿರೋದು ಬೆಳಕಿಗೆ ಬಂದಿದೆ. ಆಪರೇಷನ್ ಸಿಂಧೂರ್ ವೇಳೆಯೂ ಐಎಸ್ಐ ಜೊತೆ ಸಂಪರ್ಕ. ಗಡಿಯಲ್ಲಿ ಬ್ಲಾಕ್ಔಟ್ ಬಗ್ಗೆ ಮಾಹಿತಿ ನೀಡಿದ್ದ ಮಲ್ಹೋತ್ರಾ. ಇದಿಷ್ಟೇ ಅಲ್ಲ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆಯೂ ಪಾಕ್ನ ಐಎಸ್ಐ ಜ್ಯೋತಿ ಜೊತೆ ನಿರಂತರ ಸಂಪರ್ಕದಲ್ಲಿತ್ತು. ಗಡಿಯಲ್ಲಿ ವಿದ್ಯುತ್ ಕಡಿತದ ವಿವರ ಸೇರಿದಂತೆ ಸೂಕ್ಷ್ಮ ಮಾಹಿತಿಯನ್ನ ಜ್ಯೋತಿ ಐಎಸ್ಐಗೆ ನೀಡಿರೋ ಬಗ್ಗೆ ಮೂಲಗಳು ತಿಳಿಸಿವೆ. ಜ್ಯೋತಿಯ ಕಳ್ಳಾಟ ಬಗೆದಷ್ಟು ಬಯಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.